ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ನಮ್ಮ ದೇಶದ ಒಂದು ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್ದಾಗ ಜಾರಾವಾಸ್ ಅಂಥೇಳಿ ಮೂಲ ನಿವಾಸಿಗಳು ಆದಿವಾಸಿಗಳು ಅದಾರ. ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವ್ರಿಗೆ ಏನು ಮಾಡಿದಪ್ಪ ಅಂತಂದ್ರೆ, ಅಲ್ಲಿ ಯಾರೂ ಪ್ರವೇಶ ಅವ್ರ ಏನು ನಿಜ ಜೀವನದ ಹಂಗೆ ಇರಬೇಕು. ಅಲ್ಲಿ ಒಬ್ಬರು ಮಾತ್ರ ಡಾಕ್ಟ್ರು ಹೋಗಿ ಬರ್ತಾರೆ. ಅವ್ರಿಗೆ ಯಾವ ರೋಗನೂ ಇಲ್ಲ. ಯಾಕ? ದೇ ಲಿವ್ ನ್ಯಾಚುರಲ್ ಲೈಫ್. ಅದಕ್ಕೆ ಈ ರೀತಿ ಕೆಲವು ಮೂಲ ನಿವಾಸಿಗಳನ್ನು ಯಾರ ಪ್ರಕೃತಿ ಮಾಡಿಲ್ಲಲ್ಲಿ ಇರ್ತಾರ, ಅವ್ರನ್ನೆಲ್ಲ ನಾವು ನೋಡಿದ್ದೀವಿ ಅಂತಂದ್ರೆ ಮನುಕುಲಕ್ಕೆ ಒಂದು ಪ್ರೇರಣೆ ಸಿಗ್ತದ. ಈ ರೀತಿ ನಾವು ಇದ್ದೀವಿ ಅಂತಂದ್ರೆ ನಾವು ಆರೋಗ್ಯವಂತರಾಗಿ ಆನಂದವಾಗಿ. ನೋಡ್ರಿ, ಶಾರೀರಿಕ ರೋಗನ ಮನಸ್ಸಿಗೆ ಆತ್ಮಕ್ಕೆ ಸಂಬಂಧ ಇರ್ತದೆ. ಅದಕ್ಕೆ ಶರೀರ ರೋಗಿ ಆಯಿತು ಅಂತಂದ್ರೆ ಮನಸ್ಸು ಆತ್ಮ ಇವೆಲ್ಲನೂ ಸಹಿತ ನಾಕೋತು. ಅದಕ್ಕೆ ನಮ್ಗೆ ಕಲ್ಸವ್ರು ಡಾಕ್ಟರ್ ಗೌರಿಶಂಕರ್ ಮಿಶ್ರಾ ಅಂತಿದ್ರು, ಅರೆ ತನ್ನ ರೋಗಿ ಆಯ್ತು ಮನ್ಕೋಕೆ ಅವ್ನು ರೋಗಿ ಬನಾತೇವೆ. ಆದರೆ ಶರೀರ ಹಿಂಸೆಯನ್ನು ಅನುಭವಿಸ್ತು ಅಂತಂದ್ರೆ ಮನಸ್ಸಿಗೂ ಸಮಾಧಾನ ಇರಂಗಿಲ್ಲ. ಅದಕ್ಕಾಗಿ ರೋಗ ಮನಸ್ಸಿನ ಮೇಲೂ ಪರಿಣಾಮ ಆಕ್ಕದ. ಈ ತನುಮನದ ಪರಿಣಾಮ ಆತ್ಮದ ಮೇಲೆ ಪರಿಣಾಮ ಆಕ್ಕದ. ನಾವು ಅನೇಕ ತಪ್ಪ ಆಹಾರ ವಿಹಾರಗಳಿಂದ ತನು ಮನ ಆತ್ಮ ಇವು ಎಲ್ಲವೂ ಸಹಿತ ಏನಾಕಿರ್ತಾವೆ ಅಂತಂದ್ರೆ ಅವು ತಮ್ಮ ಸತ್ವವನ್ನು ಅಥವಾ ತಮ್ಮ ತೊಂದರೆಗಳನ್ನು ಅನುಭವಿಸ್ತಿರ್ತಾವೆ. ಅದಕ್ಕಾಗಿ ನಾವು ನೋಡಬೇಕು ತೆರೆದ ಕಣ್ಣಿನಿಂದ. ಮತ್ತು ನಾವು ಸಹಿತ ಮೇಲೆ ಹೋಗಿ ಪ್ರಕೃತಿ ಮಡಲಲ್ಲಿ ಇಂಥ ಆನಂದವನ್ನು ಅನುಭವಿಸ್ಬೇಕು. ನಾವು ಎಷ್ಟು ಪ್ರಕೃತಿಗೆ ಸಮೀಪ ಇರ್ತೀವಿ ಅಷ್ಟು ಆರೋಗ್ಯವಂತರಾಗಿರ್ತೀವಿ. ಇನ್ನೊಂದು ಭಾಳಷ್ಟು VIP ಖಾನ ಅಂಥೇಳಿ ಅಗದಿ ಏನಪ್ಪ ಅಗದಿ ಚಾಟ್ ಮಸಾಲದಾರ್ ಅವು ಏನೇನು ಫುಡ್ ಮಾಡ್ತಾರೆ. ಭಾಳ ಅದ್ರಾಗ ಏನಿರ್ತದೆ, ಕುಕ್ಕಿಂಗ್ ಆಯಿತು ಅಂತಂದ್ರೆ ಅದ್ರೊಳಗಿನ ಡ್ರೈವರ ಸತ್ತು ಹೋಗ್ತಾನೆ. ಅಂದ್ರೆ ಲೈವ್ ಇದನ್ನ ಇರಂಗಿಲ್ಲ. VIP ಬದಲಾಗಿ DIP ಖಾನ ಅಂದ್ರೆ ಈ ನ್ಯಾಚುರಲ್. ಅದ್ರಾಗ ಇಂಡಸ್ಟ್ರಿಯಲ್ ಫುಡ್ ಇರಂಗಿಲ್ಲ, ಆ್ಯನಿಮಲ್ ಫುಡ್ ಇರಂಗಿಲ್ಲ. ಫ್ರೂಟ್ಸು, ವೆಜಿಟೇಬಲ್ಸು, ನಟ್ಸು, ಸ್ಪ್ರೌಟ್ಸು, ಗ್ರೀನ್ ಲೀವ್ಸು, ಗ್ರೀನ್ ವೆಜಿಟೇಬಲ್ಲು ಇಂಥವೆಲ್ಲ ಅದ್ರಾಗಿರ್ತಾವೆ. ಅದಕ್ಕಾಗಿ ಇಲ್ಲೇ ಲೈವ್ ಎಂಜೈಮ್ಸ್ ಏನು DIP ಖಾನ ಏನಿರ್ತದೆ, ಇದು ಜೀವಂತ ಎಂಜೈಮ್ಗಳು ಇವೆಲ್ಲ ನಮಗೆ ಸಿಗ್ತಾವೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಹಣ್ಣುಗಳನ್ನು ಬದಲಾಯಿಸಿ ಒಂದು 4 ಥರದ ಹಣ್ಣು, ಆಮೇಲೆ ಎಷ್ಟರವರೆಗೆ ತಿನ್ಬೋದು ನಾವು ಅಂತಂದ್ರೆ ನಮ್ಮ ವೇಟ ಇಂಟು 10 ಎಷ್ಟಾಕ್ಕದೋ ಅಷ್ಟು ಸಹಿತ ಇದನ್ನು ತಿನ್ಬೋದು. ಅದಕ್ಕೆ ಹಿಂಗೆ ಭರ್ಪೂರಾಗಿ ನಾವು ಹಣ್ಣು ಹಂಪಲುಗಳನ್ನು ನ್ಯಾಚುರಲ್ ಆಹಾರವನ್ನು ತಗೊಳ್ತಾ ಇದ್ದೀವಿ ಅಂತಂದ್ರೆ ನಮಗೆ ಇದ್ದ ರೋಗಗಳೆಲ್ಲ ತಾನೇ ಹೋಗ್ತಾವೆ ಮತ್ತು ಯಾವ ರೋಗನೂ ಬರೋಂಗಿಲ್ಲ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಭಾಳಷ್ಟು ಪೇಷಂಟು ಬರ್ತಿರ್ತಾವೆ ನೋಡ್ರಿ. ಅವರಿಗೆಲ್ಲ ನಾವು ಇಂಥ ಆಹಾರ ಮೇಲೆ ಇಡ್ತೀವಿ. ಸ್ವಲ್ಪ ಏನಾಗಿರ್ತದೆ, ಔಷಧ ಗುಳಿಗೆ ಇಂಜೆಕ್ಷನ್ನು ತಪ್ಪು ಆಹಾರ ವಿಹಾರದಿಂದ
ಬಾಡಿ ಎಲ್ಲ ಭಾಳ ಟಾಕ್ಸಿಕ್ ಆಗಿರ್ತದೆ. ಅದಕ್ಕೆ ಒಂದು 3 ದಿವಸ ಅವ್ರನ್ನ ಉಪವಾಸ ಇಡ್ತೀವಿ. ಉಪವಾಸ ಅಂದರೆ ಎಂಥ ಉಪವಾಸ, ಬರೀ ಏನು ಏನೂ ಇಲ್ಲದ ಇದನ್ನಲ್ಲ ಅದು. ಆದರೆ ಇಲ್ಲಿ ಎಂಥ ಉಪವಾಸ ಇಡ್ತೀವಿ ಅಂದರೆ ವೈಜ್ಞಾನಿಕ ಉಪವಾಸ ಇಡ್ತೀವಿ. ವೈಜ್ಞಾನಿಕ ಉಪವಾಸ ಅಂದರೆ ಏನು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ 5 ಗಂಟೆಕನ ಎಬ್ಬಿಸ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಒಂದು 3 ಗ್ಲಾಸ್ನ ಉಗುರು ಬೆಚ್ಚಗೆ ನೀರು ಕುಡಿಸಿ ವಾಕ್ ಮಾಡಿ ಬಂದ ಬೆಳಗಿನ ಪ್ರಾತಃ ವಿಧಿಗಳನ್ನು ಮುಗಿಸಿ ಹಲ್ಲು ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ ಸ್ವಲ್ಪ ಪಿತ್ತ ಕಫ ಇತ್ತು ಅಂತಂದರೆ ವಾಮಿಟಿಂಗ್ ಜಲನೇತಿ ಮಾಡಿಸಿ 1 ವಾಟಿ ಉಗುರು ಬೆಚ್ಚಗೆ ನೀರು, 2 ಚಮಚೆ ಜೇನುತುಪ್ಪ, ಅರ್ಧ ಲಿಂಬೆ ರಸ ಸೌಕಾಸ್ ಸಿಪ್ಪಿಂಗ್ ಮಾಡ್ಕೋತ ಜೇನುತುಪ್ಪ ಇಲ್ಲೇ ಕರಗಬೇಕು. ಯಾಕಂದ್ರೆ ಲಾಲಾರಸ ಇರೋದಿಲ್ಲೇ. ಆ ರೀತಿ ಕುಡ್ಲಕ್ಕೆ ಹೇಳ್ತೀವಿ. ಅಷ್ಟು ಕುಡಿದು ಕೂಡಲೇ ಯೋಗಾಸನ ಕಲಿಸ್ತೀವಿ. ಸ್ವಲ್ಪ ಒಂದು ತಾಸು ಯೋಗಾಸನ ಆದ ಕೂಡಲೇ ಸೂರ್ಯೋದಯ ಹಾಕದ, ಮಸಾಜಾಸನ ಬಾತ್ ಹಾಕದ, ಆಮೇಲೆ ಮಡ್ ಪ್ಯಾಕ್ ಹಾಕದ, ಮಡ್ ಪ್ಯಾಕ್ ಆಗೋಣ ಎನಿಮಾ ಹಾಕದ, ಎನಿಮಾ ಆದ ಕೂಡಲೇ ಹಿಪ್ ಬಾತ್ ಹಾಕದ. ಇವೆಲ್ಲ ಏನು ಮಾಡ್ತಾವು ಅಂತಂದ್ರೆ ಶರೀರವನ್ನು ತನ್ನ ನ್ಯಾಚುರಲ್ ಸ್ಟೇಟಕ್ಕೆ ತಂದು ಬಿಡ್ತದೆ. ಅಂದರೆ ಶರೀರವನ್ನು ಶರೀರ ಎಷ್ಟು ಟಾಕ್ಸಿಗೆ ಇವೆಲ್ಲ ಏನು ಎನಿಮಾದಿಂದ ವಾಮಿಟಿಂಗದಿಂದ ಯೌಗಿಕ ಕ್ರಿಯೆಗಳಿಂದ ಶರೀರ ಎಲ್ಲ ಸ್ವಚ್ಛ ಹಾಕದ. ಯಾಕಂದ್ರೆ ಶರೀರದಾಗ ಹೊಲಸು ಸಂಗ್ರಹ ಆಗೋದ 3 ಜಾಗದಾಗ: ಮೂಗು, ಹೊಟ್ಟೆ, ದೊಡ್ಡ ಕರಳು. ಇವತ್ತರನ್ನ ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ ಬ್ರಾಹ್ಮಿ ಮುಹೂರ್ತದಾಗ ನಸಿಕ್ನಾಗ 3ಕ್ಕೆ ಎದ್ದ ಈ ಷಟ್ ಕ್ರಿಯೆಗಳನ್ನೆಲ್ಲ ಮಾಡಿ ಶರೀರ ಸ್ವಚ್ಛ ಮಾಡ್ಕೊತಾರೆ. ತನು ಶುಚಿ ಆಯಿತು ಅಂತಂದ್ರೆ ಶರೀರನ ಶುಚಿ ಹೆಂಗೆ ಮಾಡ್ತಿದ್ರು, ಒಂದು 8-10 ಗ್ಲಾಸ್ ಉಗುರು ಬೆಚ್ಚ ನೀರು ಕುಡಿದು ಉಲ್ಟಿ ಮಾಡಿ ಆಮೇಲೆ ಒಂದು ನೇತಿ ಪಾಟ್ ತೊಗೊಂಡು ಜಲ್ ನೇತಿನೋ, ಸೂತ್ರ ನೇತಿನೋ, ಕೆಥೆಟರ್ ನೇತಿನೋ, ಘೃತ ನೇತಿನೋ, ಕ್ಷೀರ ನೇತಿನೋ ಯಾವುದಾದ್ರೂ ಒಂದು ನೇತಿ ಮಾಡಿ ಪ್ರಾಣಾಯಾಮ ಮಾಡಿ ಮತ್ತು ನೇತಿ, ಧೌತಿ, ಕಪಾಲಭಾತಿ ಆಸನ, ಕಪಾಲಭಾತಿ, ತ್ರಾಟಕ್. ಭಾಳಷ್ಟು ಜನ ಯಾರಿಗೆ ಲಿಂಗಧಾರಿಗಳ ಲಿಂಗ ಪೂಜೆ ಮಾಡ್ಕೋತಿದ್ರು. ಬೆಸ್ಟ್ ತ್ರಾಟಕ ಯೋಗಿ ಇನ್ ದ ವರ್ಲ್ಡ್. ಮನುಕುಲಕ್ಕೆ ಭಾಳ ದೊಡ್ಡ ಅದ್ಭುತ ಕೊಡುಗೆ ಅದು. ಅದಕ್ಕೆ ಅದ್ಭುತ ತ್ರಾಟಕ ಯೋಗ ಅದು ಭಾಳ ವೈಜ್ಞಾನಿಕ ಐತಿ ಅಂಥೇಳಿ ಅಡಿಲೇಡ್ ಯೂನಿವರ್ಸಿಟಿ ಒಳಗೆ ಆಸ್ಟ್ರೇಲಿಯಾದಾಗ ಈಗ ಪ್ರೂವ್ ಆಗಿದೆ. ಆನಂತರ ತ್ರಾಟಕ, ನವಲಿ, ಬಸ್ತಿ ಇವೆಲ್ಲ ಕ್ರಿಯೆಗಳನ್ನು ಮಾಡೋ ಎನಿಮಾ ತೊಗೊಳ್ಳೋದಂದ್ರೆ ಬಸ್ತಿ ಕ್ರಿಯೆ. ಇವೆಲ್ಲ ಕ್ರಿಯೆಗಳನ್ನು ಮಾಡೋದರಿಂದ ಶರೀರ ಭಾಳಷ್ಟು ಟಾಕ್ಸಿನ್ ಹೆಂಗೆ ಟಾಕ್ಸಿನ್ ಅಂದ್ರೆ ಶರೀರದ ಹೊಲಸು ಹೆಂಗೆ ಕಮ್ಮಿ ಆಗ್ತದ ಹಂಗಂಗೆ ಬಂದ ಪೇಷಂಟು ಸ್ವಲ್ಪ ರಿಲೀಫ್ ಅಂದ್ರೆ ಸ್ವಲ್ಪ ತೊಂದರೆ ಕಡಿಮೆ ಆಗಲ್ಲ. ಮನುಷ್ಯನಿಗೆ ತೊಂದರೆ ಇದ್ದ ತ್ರಾಸುಗಳು ಕಡಿಮೆ ಆಗೋದು ಅಂತಂದ್ರೆ ಅವರಿಗೆ ಖುಷಿ ಆಗ್ತದೆ. ಯಾಕಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ, ಆರಾಮ ಅನಿಸಿರಂಗಿಲ್ಲ, ತೊಂದರೆ ಹೆಚ್ಚಾಕಿರ್ತದೆ. ಆದರೆ ಇಲ್ಲೊಂದು 3-4 ದಿನದಾಗ ಇವೆಲ್ಲ ಕ್ರಿಯೆಗಳಿಂದ ಆರಾಮ ಅನ್ಸೋಣ, ಭಾಳ ಆನಂದ ಆಕದ ಅವ್ರಿಗೆ. ಆನಂದ ಆಯ್ತು ಅಂತಂದ್ರೆ ಸೆಲ್ ಡಿವಿಷನ್ ಇನ್ನೂ ಫಾಸ್ಟ್ ಮಲ್ಟಿಪಲ್ ರೇಷೋದಾಗ ಇದನ್ನ ಆಕದ. ಅದು ಏನು ರಿಸಲ್ಟ್ ಆಕ್ಕದ, ಅದರಿಂದ ಏನು ಪರಿಣಾಮ ಆಕ್ಕದ ಅಂದ್ರೆ ಆ ಸ್ವಾಸ್ಥ್ಯಾರ್ಥಿ ನಮ್ಮಲ್ಲಿ ಪೇಷಂಟ್ ಅನ್ನಂಗೆ ಇಲ್ಲ. ಇಲ್ಲೇ ಎಲ್ಲ ಚಟಗಳನ್ನು ಬಿಡಬೇಕು, ಊಟ ಬಿಡಬೇಕು. ನಾವು ಹೇಳಿದ ಹಣ್ಣು ಹಂಪಲ, ಹಣ್ಣಿನ ರಸ ಇದ್ರ ಮೇಲೆ ಇರಬೇಕಾಗ್ತದೆ. ಅದಕ್ಕಾಗಿ ಭರಪೂರ ನೀರು ಕುಡಿದು ನೀರನ್ನು ಚೆನ್ನಾಗಿ ಇಲ್ಲಿ ಮಹಾಂತ ತೀರ್ಥದ ನೀರು ಅಂದರೆ ಮಿನರಲ್ ವಾಟರ್ ಇದು, ಏನು ನ್ಯಾಚುರಲ್ ಬಿಸ್ಲರಿ ಇದನ್ನ ಇದ್ದಂಗೆ ನಮ್ಮ. ಅದಕ್ಕೆ ಇಂಥ ಇಲ್ಲಿ ಭಾಳ ಅದ್ಭುತವಾದಂಥ ಪ್ರಕೃತಿ ರಮ್ಯ. ಆಮೇಲೆ ಎಲ್ಲಿ ಗಿಡಗಳ ದಟ್ಟಿರ್ತಾವ ಅಲ್ಲಿ ಆಕ್ಸಿಜನ್ ದಟ್ಟಿರ್ತದೆ. ಅದಕ್ಕೆ ಆನಂದವಾಗಿ ಇಂಥ ಏರಿಯಾದಾಗ ಬರೀ ಇದ್ರೆ ಅರ್ಧ ರೋಗ ಗುಣ ಆಗ್ತದೆ. ಯಾಕಂದರೆ ಇಂಥ ಪ್ರಕೃತಿ ಇದನ್ನು ಸಿಗೋದು ಭಾಳ ಅಪರೂಪ. ಅದಕ್ಕೆ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ ಇದು ಮಹಾಂತ ತೀರ್ಥದ ಒಂದು ಭಾಳ ದೊಡ್ಡ
ಪ್ಲಸ್ ಪಾಯಿಂಟ್. ಇದು ಯಾಕೆ ದೌಡ್ ಇಲ್ಲಿ ಇದನ್ನು ಆರಾಮಾಗಿ ಹೋಕ್ಕವಂದ್ರೆ ಎಲ್ಲ ಟ್ರೀಟ್ಮೆಂಟ್ ಆಗಿ ಒಂದು ರೌಂಡ್ ಹೊಡೆದ್ರೆ ಅಥವಾ ಬೆಳಿಗ್ಗೆ ಇದಕ್ಕೆ ಸಾಯಂಕಾಲ ಯಾವಾಗ ಅವರು ಇದ್ರಾಗ ಬಂದರೂ ಸಹಿತ ಇವು ಎಲ್ಲ ಗಿಡ ಮರಗಳು, ಹಣ್ಣಿನ ಗಿಡಗಳು, ಈ ಪಶು ಪಕ್ಷಿ ಪ್ರಾಣಿ ಇಂಥದ್ದೊಂದು ನಿಸರ್ಗರಮ್ಯ ಸ್ಥಾನ ಇರೋದರಿಂದ ಮನುಷ್ಯನಿಗೆ ಮೈಂಡ್ ಫ್ರೀ ಇರ್ತದೆ, ಟೆನ್ಷನ್ ಫ್ರೀ ಇರ್ತದೆ, ಸ್ಟ್ರೆಸ್ಸು ಸ್ಟ್ರೇನು ಯಾವೂ ಇರೋಂಗಿಲ್ಲ. ಇದು ಮತ್ತು ಆನಂದವಾಗಿ ಹೀಗೆ ಡೀಪ್ ಬ್ರೀದಿಂಗ್ ಮಾಡಿ ಬಂದು ಮನ್ಕೊಂಬಿಟ್ರೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತದೆ. ಎಲ್ಲ ಕ್ಲೀನ್ ಆಗೋಣ. ಹೊಲಸಿತ್ತು ಅಂತಂದ್ರೆ ನಿದ್ದೆನ ಹತ್ತಂಗಿಲ್ಲ. ಅದಕ್ಕೆ ದೊಡ್ಡ ಕರಳಾಗಲಿ ಇವಾಗಲಿ ಎಲ್ಲ ಹೊಟ್ಟೆ ಆಗಲಿ ಮೂಗಾಗಲಿ ಇವೆಲ್ಲ ಕ್ಲೀನ್ ಆದವು ಅಂತಂದ್ರೆ ಚೆನ್ನಾಗಿ ನಿದ್ದೆ ಹತ್ತದ. ಸ್ಲೀಪ್ ಈಸ್ ನೇಚರ್ ಸುಪ್ರೀಮ್ಲಿ ಸೂದಿಂಗ್ ನರ್ಸ್ ಅಂತ. ಅದಕ್ಕೆ ನಿದ್ದಿನೂ ಒಂದು ಭಾಳ ದೊಡ್ಡ ವರದಾನ. ಮನ್ಯಾಗ ನಿದ್ದಿನ ಹತ್ತಿರಂಗಿಲ್ಲ, ಅದಕ್ಕೆ ಆ ನಿದ್ದೆ ಹತ್ತಿ ಬಿಡ್ತದೆ. ಇದು ಅದಕ್ಕೆ ನಿದ್ದೆ ಹತ್ತು ಅಂತಂದ್ರೆ ಭಾಳಷ್ಟು ರೋಗಗಳು ಗುಣ ಆಕ. ಯಾಕಂದ್ರೆ ಡೀಪ್ ರೆಸ್ಟ್ ಸಿಗ್ತದೆ ಒಳಗಿನ ಗ್ಲ್ಯಾಂಡ್ಸ್ಗಳಿಗೆ. ಇದಕ್ಕೆ ಅವೆಲ್ಲ ಏನು ಮಾಡ್ತಾವೆ, ತಮ್ಮ ಸೆಲ್ಸ್ಗಳಲ್ಲಿ ಇದ್ರಗಳ ಏನೇನು ಇದನ್ನು ಆರ್ಗನ್ಸ್ ಇರ್ತಾವೆ ಅದರಲ್ಲಿ ಹೊಲಸನ್ನು ಹೊರಗೆ ಹಾಕ್ಲಿಕ್ಕೆ ಸಹಕಾರಿ ಆಗ್ತದೆ. ಅದಕ್ಕೆ ಈ ರೀತಿ ಭಾಳಷ್ಟು ಬದಲಾವಣೆಗಳು, ಇಡೀ ಬಾಡಿ ಮೆಕ್ಯಾನಿಸಮ ಚೇಂಜ್ ಆಗ್ತದೆ. ಶರೀರದ ಆಮೂಲಾಗ್ರ ಒಂದು ವ್ಯವಸ್ಥೆನ ಚೇಂಜ್ ಆಗ್ತದೆ, ಬದಲಾವಣೆ ಆಗ್ತದೆ. ಅದಕ್ಕಾಗಿ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಗಾಡ್ಲಿನೆಸ್ ಅಂದರೆ ಏನು? ಗಾಡ್ ಅಂದರೆ ಏನು? ಜ್ಞಾನ, ಪ್ರೇಮ, ಸತ್ಯ ಇವೆಲ್ಲ ಅಳವಡ್ಲ ಹತ್ತಾವ. ಎಲ್ಲಿ ಸ್ವಚ್ಛ ಮಾಡ್ತೀವಿ ಅಲ್ಲಿ ತಾನಾಗೇ ಇವು ಗುಣಗಳು ಇದನ್ನು ಹಾಕ್ಕಾವ. ಆರೋಗ್ಯದ ಜ್ಞಾನವನ್ನು ಕೊಡಲಿಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಎಲ್ಲರೂ ತಮಗೆ ಗೊತ್ತಿದ್ದಷ್ಟು ಆರೋಗ್ಯ ಜ್ಞಾನವನ್ನು ಕೊಡಬೇಕು ಅಂತ. ಅದಕ್ಕೆ ಈ ನಿಸರ್ಗ ಚಿಕಿತ್ಸಾ ಕೇಂದ್ರಗಳು ಮನುಕುಲಕ್ಕೆ ಬಹಳ ಅತ್ಯವಶ್ಯದ. ಬಸವ ಟಿ ವಿ ಆಗಲಿ, ನಾವಾಗಲಿ, ಇದನ್ನು ಈ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಾಗಲಿ, ಆರೋಗ್ಯದ ಮಾರ್ಗದರ್ಶಕರಾಗಲಿ, ಇವೆಲ್ಲ ಎದಕ್ಕೆ ಮಾಡ್ತೀವಪ್ಪ ಅಂತಂದ್ರೆ ಯಾರಿಗೆ ಆರೋಗ್ಯದ ನಿಜವಾದ ದೃಶ್ಯದ ಆರೋಗ್ಯವನ್ನು ನೆನೆದು ಯಾರು ಸಾಧನೆ ಮಾಡ್ಲಿಕ್ಕೆ ತಯಾರದಾರ ಅವರಿಗಾಗಿ. ಯಾರಿಗೂ ಅಲಕ್ಷ್ಯ ಮಾಡೋರಿಗೆ, ಪುಕ್ಕಟ ಸಲಹೆ ಯಾರಿಗೆ ಇದರ ಗೊಡವಿನ ಬೇಡ ಅಂಥವ್ರಿಗೆಲ್ಲ ಇದು. ಯಾರು ಆರೋಗ್ಯ ಪ್ರಿಯರಿದ್ದಾರೆ, ನಿಜವಾದ ಸಹಜ ಆರೋಗ್ಯವನ್ನು ಸಾಧಿಸಲಿಕ್ಕೆ ಅವರು ಶ್ರದ್ಧೆಯಿಂದ ತಾಳ್ಮೆಯಿಂದ ಇಂಥ ಸುಲಭ ಸರಳ ಉಪಾಯಗಳನ್ನು ಸತತ ಸಾಧನೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಇವತ್ತನ್ನ ಜೀವನದಾಗ ಅಳವಡಿಸಿಕೊಂಡದ್ದಾದ್ರೆ ಅದರ ಪರಿಣಾಮ ಒಳ್ಳೆಯ ಪರಿಣಾಮ ಇರ್ತದೆ. ಯಾಕಂದರೆ ಗೊತ್ತದ, ಆಹಾರ ಶುದ್ಧವು ಸತ್ವಶುದ್ಧಿ. ನಮಗೆ ಕಲಿಸು ಡಾಕ್ಟರ್ ಗೌರಿಶಂಕರ್ ಮಿಶ್ರಾ ಹೇಳ್ತಾಯಿದ್ರು, निसर्गोपचार में आने वाले बहुत भाग्यवान होते हैं, इस देव मंदिर में सिर्फ अमृत डालते हैं. ಅದಕ್ಕಾಗಿ ರಕ್ತ ಆಮ್ಲೀಯ ಆಗುವಂಥ ಯಾವ ಪದಾರ್ಥಗಳು ಇಲ್ಲಿ ನಿಸರ್ಗ ಚಿಕಿತ್ಸಾದಾಗ ಇಲ್ಲಿ ವಿಶೇಷವಾಗಿ ಮಹಾಂತ ತೀರ್ಥದಲ್ಲಿ ಬಳಕೆ ಆಗಂಗಿಲ್ಲ. ಇಲ್ಲೇ ಸ್ವಾಸ್ಥ್ಯಾರ್ಥಿಗಳಿಗೆ ಅವರಿಗೆ ಇವೇ ಎಲ್ಲ ಏನು ಹಣ್ಣು, ಹಣ್ಣಿನ ರಸ, ಜೇನುತುಪ್ಪ, ತರಕಾರಿಗಳು ಇವತ್ರನೇ ಎಲ್ಲ. ಸಾಯಂಕಾಲ ಏನು ಕೊಡ್ತೀವಿ, ದಿನನಿತ್ಯ ಒಂದು 3-4 ದಿವಸ ಒಂದು 5-6 ಸಲ ಲಿಂಬೆ ರಸ ನೀರು ಹಾಕೋವು. ಲಿಂಬೆ ರಸ ನೀರು ಕುಡಿಯೋದ್ರಿಂದ ಏನಾಗ್ತದ, ಮನುಷ್ಯನ ಶರೀರದೊಳಗೆ ಎಲ್ಲ ವಿಟಮಿನ್ ಸ್ಟೋರೇಜ್ ಇರ್ತದೆ, ಸಿ ವಿಟಮಿನ್ ಸ್ಟೋರೇಜ್ ಇರೋಂಗಿಲ್ಲ. ಅದಕ್ಕೆ ಸಿ ವಿಟಮಿನ್ ಸ್ಟೋರೇಜ್ ಇರೋಂಗಿಲ್ಲ ಅಂಥೇಳಿ ಅದರ ಪೂರೈಕೆ ಆಗಲಿ ಅದ್ರ ಕೊರತೆ ಇರ್ತದೆ. ಅದು ಆಯಿತು ಅಂತಂದ್ರೆ ಅದರ ಅನೇಕ ಲಾಭಗಳು ದೇಹಕ್ಕೆ ಅದಾವೆ. ಅದಕ್ಕಾಗಿ ಲಿಂಬೆ ರಸ ಉಪವಾಸದಾಗ ಇದನ್ನೇ ಯಾಕೆ ಕೊಡ್ತೀವಿ ಅಂದರೆ ನೋಡಿರಿ, ಭಾಳ ದೊಡ್ಡ ಯೋಗದಾಗ ಅದ್ಭುತ ಕ್ರಾಂತಿಯನ್ನೇ
ವಿಶ್ವ ತುಂಬ ಕ್ರಾಂತಿಯನ್ನೇ ಮಾಡಿರುವಂಥ ರಾಮದೇವ್ ಬಾಬಾ ಒಂದು ಮಾತು ಹೇಳ್ತಾರೆ, ರೋಜಾನಾ ಏಕ ಅವಲೇಕ ರಸ್ ಲೇವ್ ಆಪ್ ದೀರ್ಘಾಯು ಬನೆಂಗೆ ಅಂತ. ಅವಲ್ಲ ಅಂದ್ರೆ ಬೆಟ್ಟದ ನೆಲ್ಲಿ ಒಳಗೆ ಭಾಳಷ್ಟು ಸಿ ವಿಟಮಿನ್ ಇರ್ತದೆ. ಅದು ಯಾವಾಗಲೂ ಸಿಗಂಗಿಲ್ಲ ಅಂತ ಲಿಂಬೆ ಹಣ್ಣು ಯಾವಾಗಲೂ ಲಭ್ಯ ಇರ್ತಾವೆ. ಅದಕ್ಕೆ ನಾವು ಲಿಂಬೆ ಹಣ್ಣು, ಲಿಂಬೆ ರಸ, ನೀರು ತಿನ್ನಕ್ಕೆ ಕೊಡ್ತಿರ್ತೀವಿ. ಮತ್ತು ಸಾಯಂಕಾಲ 7 ಸುಮಾರು ಯಾವುದಾದ್ರೂ ತೊಪ್ಪಲು ಪಲ್ಯ ಅದನ್ನು ಸ್ವಚ್ಛಂಗೆ ತೊಳೆದು ಸಣ್ಣಂಗೆ ಹೆರಚಿ ಒಂದು ಬೊಗಾಣಿ ಒಳಗೆ ಹಾಕಿ, ಒಂದು ಪಾತ್ರೆಯೊಳಗೆ ಹಾಕಿ, ಅದರೊಳಗೆ ಒಬ್ಬರಿಗೆ ಒಂದು ವಾಟಿಯಂತೆ ನೀರು ಹಾಕಿ, ಅದರೊಳಗೆ ಅಲ್ಲ, ಅರಿಶಿನ, ಜೀರಿಗೆ ಆ ಪ್ರಮಾಣಕ್ಕೆ ತಕ್ಕಂಗೆ ಹಾಕಿ ಮುಚ್ಚಿ ಚೆನ್ನಾಗಿ ಕುದಿಸಿ, ಅಂದರೆ ಚೆನ್ನಾಗಿ ಅಂದ್ರೆ ಕುದಿ ಬಂತು ಅಂತಂದ್ರೆ ಅದ್ರದ್ದೊಂದು ಕಂಪ ಇದನ್ನು ಬರ್ತದೆ, ವಾಸ ಇರ್ತದೆ. ಅದನ್ನ ಮೇಲೆ ಬಂದ್ ಮಾಡಿ ಅದನ್ನು ಉಗುರು ಬೆಚ್ಚಗಿತ್ತ ಅದನ್ನು ಕುಡಿದ್ರೆ ಬಾವೆಲ್ಸ್ ಕ್ಲೀನ್ ಆಕ್ಕವ, ಮಿನರಲ್ ಸಪ್ಲೈ ಆಕ್ಕವ, ವೆಜಿಟೇಬಲ್ ಸೂಪ್ ಅಂತಾರೆ. ಈ ರೀತಿ ಆರೋಗ್ಯಕ್ಕೆ ಹಿತಕಾರಿಯಾದಂಥ, ಶರೀರಕ್ಕೆ ಹಿತಕಾರಿಯಾದಂಥ ಎಲ್ಲ ಆಹಾರ ವಿಹಾರಗಳಿಲ್ಲಿ ನಡೀತಾವ. ಅದಕ್ಕೆ ಹೆಚ್ಚೆಚ್ಚು ಜನ, ಯಾಕಂದರೆ ನಿಸರ್ಗ ಚಿಕಿತ್ಸಾದಕ್ಕೆ ಬರುವುದು ಅಂತಂದ್ರೆ ಒಂದು ಅದ್ಭುತ ಅನುಭವ. ಬಹಳಷ್ಟು ಜನ ಹೈದರಾಬಾದಿಂದ, ಪೂನಾದಿಂದ ಬರ್ತಾರೆ. ಒಂದು 10 ದಿವಸ ಬಾಡಿ ಓವರಾಲಿಂಗ್, ಈ ಬಾಡಿ ಸರ್ವಿಸಿಂಗ್ ಇದನ್ನು ಎಂಜಾಯ್ ಮಾಡಿ ಹೋಗ್ತಾರೆ. ಭಾಳ ಚಂದ. ಭಾಳಷ್ಟು ಜನ ಎಲ್ಲೆಲ್ಲೋ ಹೋಗಿ ಪಾರ್ಟಿ ಎಂಜಾಯ್ ಮಾಡ್ತಿರ್ತಾರೆ, ಈಟ್, ಡ್ರಿಂಕ್ ಆ್ಯಂಡ್ ಬಿ ಮೆರಿ. ಆದರೆ ಭಾಳಷ್ಟು ಸಾಧಕರದಾರ ಒಳ್ಳೊಳ್ಳೆ ಹೈದರಾಬಾದಿಂದ, ಪೂನಾದಿಂದ, ಇನ್ನೂ ಎಲ್ಲೆಲ್ಲೋ ಬೆಂಗಳೂರಿಂದ ಭಾಳಷ್ಟು ಜನ ಬರ್ತಾರೆ. ಬಂದು ಒಂದು 10 ದಿವಸ ಯಾವಾಗಾರ ಅಕ್ಟೋಬರ್ದಾಗೋ ಅಥವಾ ಮೇದಾಗೋ ಬಂದು ಒಂದು 10 ದಿವಸ ಇದ್ದ, 3 ದಿವಸ ಉಪವಾಸ, 3 ದಿವಸ ರಸಹಾರ, 3 ದಿವಸ ಫಲಹಾರ, 3 ದಿವಸ ಕಚ್ಚಾಹಾರ, ಒಂದು 8-10 ದಿವಸ ಎಂಜಾಯ್ ಮಾಡಿ ಅಗದಿ ಮತ್ತು ಬಾಡಿ ಲೈಟ್. ಮತ್ತು ಒಂದು ವರ್ಷ ಕಾರ್ ಸರ್ವಿಸಿಂಗ್ ಆದ ಕೂಡಲೇ ಅದು ಹೆಂಗೆ ಸ್ಮೂತಾಗಿ ಅವು ಎಲ್ಲ ನಟ್ ಲೂಸ್ ಆಗಿರ್ತಾವೆ, ಬೋಲ್ಟ್ ಎಲ್ಲ ಲೂಸ್ ಆಗಿರ್ತಾವೆ, ಅವನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಧೂಳು ತೆಗೆದು ಎಲ್ಲ ನೀರು ಎಲ್ಲ ಹಿಡಿದು ಆಮೇಲೆ ಸ್ಪ್ಯಾನರ್ ಅಲ್ಲೇ ಇದನ್ನು ಪಾನಲ್ಲೇ ಟೈಟ್ ಮಾಡಿದ ಕೂಡಲೇ ಅದಂಗೆ ಗಾಡಿ ಸ್ಮೂತಾಗಿ ಹೋಗ್ತದೆ. ಹಂಗೆ ಇದು ಗಾಡಿ ಮತ್ತೊಂದು ವರ್ಷ ಸ್ಮೂತಾಗಿ. ಅದಕ್ಕೆ ವರ್ಷ ಒಂದು 10 ದಿವಸ ಇದು ಓವರಾಲಿಂಗ್ ಆಗ್ತಾ ಇರಬೇಕು. ತಿಂಗಳಿಗೆ 3 ದಿವಸ ಆಗಲಿಲ್ಲ ಅಂದರೆ 6 ತಿಂಗಳಿಗೊಮ್ಮೆಯೋ ಅಥವಾ ವರ್ಷಕ್ಕೊಮ್ಮೆಯೋ ಒಂದು 10 ದಿವಸ ಬಾಡಿ ಸರ್ವಿಸಿಂಗ್ ಕೋರ್ಸ್ ಆಯಿತು ಅಂತಂದ್ರೆ ಶರೀರ ತನ್ನ ಸಂಗ್ರಹಿತ ಮಲವನ್ನು ಅನೇಕ ಅನಿವಾರ್ಯ ಪ್ರಸಂಗಗಳಲ್ಲಿ ಅನೇಕ ತಪ್ಪು ಆಹಾರ ವಿಹಾರಗಳನ್ನು ಮಲ ಸಂಚಯ ಆಗಿರ್ತದೆ. ಆ ಮಲ ಸಂಚಯ ಆಯಿತು ಅಂತಂದರೆ ಎಲ್ಲಿ ಏನ್ರಿ ತೊಂದರೆ, ಯಾವುದೇ ರೋಗದ ಮೂಲಕ ತೊಂದರೆ ಕಾಣಿಸ್ಲತ್ತದ. ಅದಕ್ಕೆ ಒಂದು 10 ದಿವಸ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಅದನ್ನು ಅವಶ್ಯ ನೋಡ್ರಿ. ಒಂದು ಸುಭಾಷಿತ ಬರ್ತದೆ, ರೋಗ, ಬಡ್ಡಿ, ಕರಿಕಿ, ಹಾವು, ಜಂಗಮ ಇವು 5 ಅಲಕ್ಷ್ಯ ಮಾಡಬಾರ್ದಂತ. ಹಾವು ಅಲಕ್ಷ್ಯ ಮಾಡೋದಂದ್ರೆ ನೆಮ್ಮದಿಯಿಂದ ಬದುಕೋದು ಕಷ್ಟ. ಆಮೇಲೆ ಜಂಗಮ ಅಲಕ್ಷ್ಯ ಮಾಡಿದೀವಿ ಅಂತಂದ್ರೆ ಸಮಾಜ ಹಾಳಾಗಿ ಹೋಗ್ತದೆ. ಯಾಕಂದ್ರೆ ಜಂಗಮ ಇದ್ದರೆ ಸಮಾಜ ಸುಧಾರಣೆ. ಜಂಗಮ ಅಂದ್ರೆ ಅರಿವು, ಆಚಾರ, ಅನುಭವವುಳ್ಳ ಸಮಾಜಮುಖಿ ಜಂಗಮ ಅದಕ್ಕೆ ಸಮಾಜ ಪ್ರೇಮಿ, ದಯಾ, ಅರಿವು, ಆಚಾರ. ಆನಂತರ ಕರಿಕಿ ಅಲಕ್ಷ್ಯ ಮಾಡಿದೀವಿ ಅಂತಂದ್ರೆ ಹೊಲ ದಡ್ಡು ಬಿದ್ದು ಹೋಗ್ತದೆ. ಬಡ್ಡಿ ಅಲಕ್ಷ್ಯ ಮಾಡಿದೀವಿ ಅಂತಂದ್ರೆ ಚಕ್ರ ಬಡ್ಡಿ ಹಾಕದ. ಹಂಗೆ ರೋಗವನ್ನು ಅಲಕ್ಷ್ಯ ಮಾಡಿದೀವಿ ಅಂತಂದ್ರೆ ಅದು ಜೀರ್ಣ ರೋಗದಲ್ಲಿ ಇದನ್ನಕ್ಕ ಪರ್ಯವಸಾನ ಹಾಕದ. ಏನು ಕೆಮ್ಮ, ನೆಗಡಿ, ಜ್ವರ ಇವು ಎಲ್ಲ ಬಂದಿರ್ತಾವೆ, ಅದ್ರನ್ನ ಸ್ವಲ್ಪ ಅಲಕ್ಷ್ಯ ಮಾಡ್ಕೋತ ನಡೆದೀವಿ ಅಂತಂದ್ರೆ ಅದು ಅಸ್ತಮ ಹಾಕದ. ಅದು ಕ್ರಾನಿಕ್ ಆಗಿಬಿಡ್ತದೆ, ಅದು ಜೀರ್ಣ ರೋಗ ಆಕತ್ತೆ. ಶರೀರ ಕೊಟ್ಟದ್ದು ನಮಗೆ ಶರೀರವನ್ನು ಸ್ವಚ್ಛ ಮಾಡ್ಲಿಕ್ಕ ಅಕ್ಯೂಟ್ ಡಿಸೀಸ್, ತೀವ್ರ ರೋಗಗಳನ್ನು ಕೊಟ್ಟಿರ್ತದೆ. ಆವಾಗ ನಾವು
ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರದಾಗೋ ಅಥವಾ ಮನೆಯೊಳಗೋ ಬರೀ ಹಣ್ಣಿನ ರಸ ತಗೋತೋ ಎಳ್ನೀರು ತಗೋತೋ ಅಥವಾ ಏನಾದರೂ ಒಂದು ತರಕಾರಿ ರಸನೋ ಅಥವಾ ಲಿಂಬೆ ರಸ ಜೇನುತುಪ್ಪ ನೀರು ಲಿಂಬೆ ರಸ ನೀರು ಹಿಂಗೆ ತಗೋಂತ ಒಂದು 2-3 ದಿವ್ಸ ಬಿಟ್ರೆ ಅದು ಆಗ ಹೋಗಿಬಿಡ್ತದೆ. ಹೋಗ್ತದೆ ಅಷ್ಟೇ ಅಲ್ಲ, ಶರೀರ ಸ್ವಚ್ಛ ಆಕದೆ. ಯಾಕಂದ್ರೆ ಅದ್ರ ಮೂಲಕ ಕ್ಲೀನಿಂಗ್ ಮಾಡ್ಲಿಕ್ಕೆ ಬಂದಿರ್ತದೆ ಅದು ರೋಗ. ಮತ್ತು ನಾವು ಬಿಟ್ಟ ಔಷಧ ಗುಳಿಗೆ ಇಂಜೆಕ್ಷನ್ನ ತೊಗೊಂಡು ಅದನ್ನು ಹತ್ತಿಕ್ಕಿ ಬಿಟ್ಟೀವಿ ಅಂತಂದ್ರೆ ಅದು ಮುಂದೆ ನೆಗಡಿ ಇದನ್ನು ಹತ್ತಿಕ್ಕ ಹೋಗ್ತೀವಿ, ನೆಗಡಿ ಕೆಮ್ಮ ಇಂಥವೆಲ್ಲ ಇದನ್ನು ಸಪ್ರೆಸ್ ಮಾಡಿದೀವಿ ಅಂತಂದ್ರೆ ಔಷಧ ತೊಗೊಂಡು ಅಲ್ಲೇ ಅಡಿಗೆ ಸಿಟ್ಟಿವಿ ಅಂತಂದ್ರೆ ಮುಂದೆ ಅಸ್ತಮಾ ಆಗಿ ಅಸ್ತಮಾದಲ್ಲಿ ಪರ್ಯವಸನ ಆಗ್ತದೆ. ಅದಕ್ಕೆ ಈ ಇದನ್ನು ನಾವು ತಿಳ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ನಿಸರ್ಗವನ್ನು ಎದಕ್ಕೆ ಬಂದದ, ರೋಗ ಎದಕ್ಕೆ ಬಂದದ, ಇಟ್ ಈಸ್ ನಾಟ್ ಅವರ್ ಎನಿಮಿ, ಇಟ್ ಈಸ್ ಅವರ್ ಫ್ರೆಂಡ್. ಅದಕ್ಕಾಗಿ ಆ ಫ್ರೆಂಡನ್ನು ಸ್ವಾಗತ ಮಾಡ್ಬೇಕು ನಾವು ಆನಂದವಾಗಿ. ಬಾಡಿ ಕ್ಲೀನಾಗಿ ತಾನ ಅದಕ್ಕೆ ಅದೇನು ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿರ್ತದಲ್ಲ, ಒಳಗೆ ಕಫ ಸಂಗ್ರಹ ಆಗಿತ್ತು ಅಂತಂದ್ರೆ ಕೆಮ್ಮಿನ ಮೂಲಕ ಹೊರಗೆ ಹಾಕ್ತಿರ್ತದೆ, ಉಷ್ಣವಿಕಾರ ಸಂಗ್ರಹ ಆಗಿತ್ತು ಅಂದರೆ ಜ್ವರದ ಮೂಲಕ ಹೊರಗೆ ಹಾಕ್ತಿರ್ತದೆ. ಅದಕ್ಕೆ ನಾವು ಸಹಕಾರಿ ಸ್ವಲ್ಪ ಹೆಲ್ಪ್ ಮಾಡಬೇಕು. ಅದಕ್ಕೆ ಅದರದ ಕ್ಲೀನಿಂಗ್ ಪ್ರೊಸೆಸ್ಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡಿದೀವಿ ಅಂತಂದ್ರೆ ಅದರ ಪಾಪವನ್ನು ನಾವು ಅನುಭವಿಸ್ಬೇಕಾಗ್ತದೆ. ಪಾಪ ಅಂತ ಅದು ತೊಂದರೆ. ಅದಕ್ಕೆ ನೋಡಿರಿ, ಪ್ರಾಣಶಕ್ತಿ ಶರೀರವನ್ನು ಹೆಂಗೆ ಮಲ ಮೂತ್ರ ಬೆವರ ಶ್ವಾಸದ ಎಲ್ಲ ನಮ್ಮ ಒಳಗಿನ ಯಂತ್ರಗಳು ಇದನ್ನು ಮಾಡ್ತೀವಿ ಮೂಲಕ ಮಲ ಮೂತ್ರ ಬೆವರ ಶ್ವಾಸದ ಮೂಲಕ ಹೊಲಸನ್ನು ಹೊರಗೆ ಹಂಗೆ ಹಾಕ್ತಿರ್ತಾವೆ. ಹಂಗೆ ರೋಗಗಳು ಸಹಿತ 5ನೇ ರಸ್ತಾಲೆ ಅದರ ರೋಗದ ಮೂಲಕ ಹೊರಗೆ ಹಾಕ್ತಿರ್ತದೆ. ಆವಾಗ ಅದಕ್ಕೆ ಸಹಕಾರಿಯಾಗಿ ನಾವು ವರ್ತಿಸ್ಬೇಕು ಹೊರತಾಗಿ ಅದಕ್ಕೆ ಅದರದ ಕೆಲಸಕ್ಕೆ ಅಡೆತಡೆ ಮಾಡಬಾರ್ದು. ಇದನ್ನು ನಾವು ಅರ್ಥ ಮಾಡ್ಕೊಂಡೀವಿ ಅಂತಂದ್ರೆ ನಿಜವಾದ ಸಾಧಕರಾಗ್ತೀವಿ. ಆವಾಗ ನಮಗೆ ಮುಂದೆ ತೊಂದರೆ ಆಗಂಗಿಲ್ಲ. ರೋಗ ನಿಗ್ಲಿಜೆನ್ಸ್ ಈಸ್ ಕ್ರೈಮ್, ಹೇಟ್ರೆಡ್ನೆಸ್ ಈಸ್ ಕ್ರೈಮರ್, ಲೇಜಿನೆಸ್ ಈಸ್ ಕ್ರೈಮೆಸ್ಟ್. ಅದಕ್ಕೆ ಸಾಧನೆಯನ್ನು ಮಾಡಬೇಕು ಶ್ರದ್ಧೆ ನಿಷ್ಠೆಯಿಂದ. ಈ ತಪಸ್ಸು ಈ ಸಾಧನೆಯನ್ನು ಮಾಡಿದ್ರೆ ಆರೋಗ್ಯ ಸಿಗೋದು. ಆರೋಗ್ಯ ನಿಯಮಗಳನ್ನು ಪಾಲಿಸಿದ್ರೆ ಆರೋಗ್ಯದ ದಾರಿಯನ್ನು ಆರೋಗ್ಯದ ಸೂತ್ರಗಳನ್ನು ಏನು ತಜ್ಞರು ಹೇಳ್ತಾರೆ, ಅನುಭವಿಗಳು ಹೇಳ್ತಾರೆ ಅಥವಾ ಋಷಿ ಮುನಿಗಳು ಬರೆದಿಟ್ಟಾರ, ಅನುಭವಿಗಳು ಬರೆದಿಟ್ಟಾರ, ಆ ಮಾರ್ಗದಲ್ಲಿ ನಡೆದ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡೀವಿ ಅಂತಂದ್ರೆ ನಾವು ಇಟ್ ಈಸ್ ದ ರಿಯಲ್ ಸೈನ್ಸ್. ಇದು ವೈಜ್ಞಾನಿಕದ, ವೈಚಾರಿಕದ ಮತ್ತು ಸಾಂಸ್ಕೃತಿಕದ. ನಮ್ಮ ಪರಂಪರೆಯಲ್ಲಿ, ಭಾರತೀಯ ವೈದ್ಯ ಪರಂಪರೆಯಲ್ಲಿ ಇದು ಹಾಸುಹೊಕ್ಕಾಗಿದೆ. ಅದಕ್ಕೆ ಸ್ವಚ್ಛ ಮಾಡೋದನ್ನು ಶರೀರ ಸ್ವಚ್ಛ ಆಯಿತು ಅಂತಂದ್ರೆ, ಎಲ್ಲ ಗ್ಲ್ಯಾಂಡ್ಸ್ ಸ್ವಚ್ಛ ಆದವು ಅಂತಂದ್ರೆ, ತನ್ನ ಮೂಲಕ ಈಗ ಜೀವಕೋಶಗಳ ಸ್ವಚ್ಛ ಆದವು ಅಂತಂದ್ರೆ, ತನ್ನ ಮೂಲಕ ನಮ್ಮ ಶರೀರದ ಸ್ನಾಯುಗಳು ಇವು ಎಲ್ಲವೂ ಸಹಿತ ನೋಡ್ರಿ ಹೆಂಗೆ ಇವೆಲ್ಲ ಕ್ಲೀನ್ ಆಕ್ಕವ. ಹಂಗಂಗೆ ಅವು ಶರೀರನೂ ಹಗೂರು ಅನ್ನಿಸ್ತವೆ. ನೋಡ್ರಿ, ನಾವೆಲ್ಲ ಚಂದಂಗೆ ಕ್ಷೌರ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ತಲೆ ಹಗೂರಕ್ಕದ. ಹಂಗೆ ಮನುಷ್ಯನಿಗೆ ಅವಕ್ಕೆ ನಾವು ವಿಶ್ರಾಂತಿನ ಕೊಟ್ಟಿರಂಗಿಲ್ಲ. ಈ ಒಳಗಿನ ಕರಳುಗಳಿಗೆ ಯಂತ್ರಗಳಿಗೆ ಒಟ್ಟು ವಿಶ್ರಾಂತಿನ ಕೊಟ್ಟಿರಂಗಿಲ್ಲ. ಈ ನ್ಯಾಚುರೋಪತಿ ಸೆಂಟ್ರಕ್ಕೆ ಕೇಂದ್ರಗಳಿಗೆ ಬಂದ್ರಿ ಅಂತಂದ್ರೆ ಅವಕ್ಕೆಲ್ಲ ವಿಶ್ರಾಂತಿ ಸಿಗ್ತದೆ. ಯಾಕಂದರೆ ಊಟ ಬಂದ್ ಮಾಡಿಬಿಡ್ತೀವಿ ನಾವು, ಮಾನಸಿಕ ಶಾರೀರಿಕ ಕೆಲಸನೂ ಬಂದ್ ಮಾಡಿಬಿಡ್ತೀವಿ. ಅವು ಪ್ರಾಣಶಕ್ತಿಗೆ ನಾವು ವಿಶ್ರಾಂತಿಯನ್ನು ಕೊಟ್ಟಿವಿ ಅಂತಂದ್ರೆ ಪ್ರಾಣಶಕ್ತಿ ಮತ್ತು ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತದೆ. ಅದರ ಕೆಲಸ ಭಾಳ ಅತ್ಯದ್ಭುತವಾದ ಆಶ್ಚರ್ಯಜನಕವಾಗಿ ಶರೀರದಲ್ಲಿಯ ರೋಗಗಳನ್ನು ಗುಣ ಮಾಡುವಂಥ ಶಕ್ತಿ ಅದಕ್ಕೆ ಮಾತ್ರದ. ಯಾವ ಡಾಕ್ಟ್ರುಗಳಿಗೆ, ಯಾವ ಸೂಪರ್ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿಗೆ, ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರುಗಳಿಗೆ ನೀಗದಂಥದ್ದು, ಯಾರಿಗೂ ನೀಗದಂಥ ಇದನ್ನು ಆ ಪ್ರಕೃತಿ ಪ್ರಾಣಶಕ್ತಿ ಮಾಡ್ತದೆ. ಯಾರು ಡಾಕ್ಟ್ರಾಗಲಿ ಯಾರಾಗಲಿ ಇದನ್ನ ಮಾಡಿದಂಥ ಕೆಲಸವನ್ನು ಅದ್ಭುತವಾಗಿ ನಮ್ಮ ಶರೀರದೊಳಗೆ ಈ ಪ್ರಾಣಶಕ್ತಿ ಮಾಡ್ತದೆ. ಅಂಥ ಅದ್ಭುತವಾದಂಥ ಪ್ರಾಣಶಕ್ತಿಯನ್ನು ತಿಳ್ಕೊಂಡು
ನಾವು ಆ ಅದ್ಭುತವಾದಂಥ ಪ್ರಾಣಶಕ್ತಿ ಏನು ನಮ್ಮ ವೈದ್ಯ ಸಂಗಣ್ಣವ್ರು ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆ. ಶಿವಾರ್ಚನೆ ಅಂದರೆ ಆ ಪರಮಾತ್ಮ ಕೊಟ್ಟಂಥ ಆ ಪ್ರಾಣಶಕ್ತಿ, ಆ ಪ್ರಾಣದಲ್ಲೇ ಪರಮಾತ್ಮ ಇರ್ತಾನೆ. ಅದಕ್ಕೆ ತನು ಮನ ಪ್ರಾಣದಲ್ಲೇ ಅಂದ್ರೆ ಅದು ಮನದೋಳು ಶಿವತಾನು ಮನೆ ಮಾಡಿ, ಅದಕ್ಕೆ ಇಂಥ ಪ್ರಾಣಶಕ್ತಿಯನ್ನು ಪರಮಾತ್ಮನಿಂದ ಅರಿತು ನಾವು ಸ್ವಯಂ ನಮ್ಮ ಆರೋಗ್ಯವನ್ನು ನಾವೇ ಆರಾಮ ಮಾಡ್ಕೊಳ್ಳೋಣ ಅಥವಾ ಸುಧಾರಣೆ ಮಾಡ್ಕೊಳ್ಳೋಣ. ಶರಣು ಶರಣಾರ್ಥಿ.